6:30ಗೆ ಇವರು ಇಲ್ಲಿ ಜಿಮ್ಗೆ ಹೋಗ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಂಗಿದ್ದೀರಾ? ಎಲ್ಲರಿಗೆ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅಕ್ಷತಾಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ವಿತ್ ಅನದರ್ ವ್ಲಾಗ್. ಫಸ್ಟ್ ನಾನಿಲ್ಲಿ ಮಾರ್ನಿಂಗ್ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ಯಾಕಂದರೆ ಅಡುಗೆ ಮಾಡಬೇಕಂದ್ರೆ ಕಿಚನ್ ಫಸ್ಟ್ ನಂಗೆ ಕ್ಲೀನ್ ಇರಬೇಕು. ನಮ್ಮ ಅತ್ತೆ ಇದ್ದಕ್ರೆ ಅತ್ತೆ ಮಾಡ್ತಾರೆ, ಅತ್ತೆ ಇರ್ಲಕ್ರೆ ನಾ ಮಾಡ್ತೀನಿ. ಮಾರ್ನಿಂಗ್ ನನಗೆ ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಓಟ್ಸ್ ಮಾಡ್ತಾಯಿದ್ದೀನಿ. ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ಇದರಲ್ಲಿ ನಾನು ಓಟ್ಸ್ ಹಾಕ್ತೀನಿ. ಓಟ್ಸ್ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಕಾಯಿಸ್ತೀನಿ. ಆಮೇಲೆ ಇದಕ್ಕೆ ಬೆಲ್ಲದ ಪಾಕ ಆ್ಯಡ್ ಮಾಡಿ ಬ್ರೇಕ್ಫಾಸ್ಟ್ನ ಮಾಡ್ತೀನಿ ನಾನು. ಬಿಸಿ ಇರೋದು ಕಾರಣಕ್ಕೆ ನಾವು ಇಲ್ಲಿ ಹನಿ ಹಾಕಬಾರ್ದು, ಅದಕ್ಕೆ ನಾನಿಲ್ಲಿ ಬೆಲ್ಲಿನ ಪಾಕನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನೊಂದು ಶಾಪ್ ಹತ್ರ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತಂತ. ಕ್ಲೈಂಟ್ ಬ್ಲೌಸ್ ಕೊಟ್ಟಿದ್ರು ಎಂಬ್ರಾಯ್ಡ್ರಿ ಮಾಡ್ಸಕ್ಕಂತ, ಅದು ಆಚೆ ಕೊಡಬೇಕಿತ್ತು ಡಿಸೈನ್ ಮಾಡೋದಕ್ಕೆ. ನಾನು 10 ಡೇಸ್ನಾಗ ಇದೆಲ್ಲ ಮುಗಿಸ್ಬೇಕಂತ ಇದ್ದೀನಿ. 10 ಡೇಸ್ ಆದಮೇಲೆ ನನ್ನ ಬೇರೆ ಪ್ಲ್ಯಾನ್ ಇದೆ. ನಾನು ಕ್ಲಾಸಸ್ನು ತೊಗೋತಾ ಇದ್ದೀನಿ. ಯಾಕಂದರೆ ನನ್ನ ಫ್ರೆಂಡ್ಸ್ಗೆ ಅವ್ರಿಗೆ ನನ್ನ ಫ್ರೆಂಡ್ಸ್ಗೆ ಇಂಟ್ರೆಸ್ಟ್ ಇದೆ ನನ್ನ ಹತ್ರ ಕಲಿಬೇಕಂತ. ಅದಕ್ಕೆ ನಾನು ಕ್ಲಾಸಸ್ನು ತೊಗೋತಾ ಇದ್ದೀನಿ. ಇಲ್ಲಿ ನನ್ನ ಶಾಪಲ್ಲಿ ಒಳ್ಳೆ ಟೇಲರ್ ಮಾಸ್ಟರ್ ಸಿಕ್ತಂದರೆ ನನಗೆ ಸ್ವಲ್ಪ ಕಷ್ಟ ಇರಲಿಲ್ಲ. ಬಟ್ ಮಾಸ್ಟರ್ಜಿ ಸಿಗ್ತಾ ಇಲ್ಲ, ಮತ್ತು ಮನೆ ಕಡೆ ನೋಡ್ಕೋಬೇಕು. ನಮ್ಮ ಅತ್ತೆ ಬೇರೆ ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಂಗೆ ಸ್ವಲ್ಪ ಇದು ಆಗ್ತಾಯಿದೆ. ಅದಕ್ಕೆ 2 hours ಅಷ್ಟೇ ಕ್ಲಾಸಸ್ ತೊಗೊಂಡು ಮಿಕ್ಕಿದೆಲ್ಲ ಕೆಲಸ ಮಾಡ್ಕೋಬಹುದಂತ ನಾನು ಹಂಗೆ ಡಿಸೈಡ್ ಮಾಡಿದ್ದೀನಿ. ನೋಡ್ರಿ, ಇಲ್ಲಿ ಬುಕ್ ಒಳಗಡೆ ನಾನು ಶಾಪ್ ಓಪನ್ ಮಾಡ್ತಾ ಇದ್ದ ನಂಗೆ ಎಷ್ಟು ಕ್ಲೈಂಟ್ ಪರಿಚಯ ಆಗಿದಾರಂತ. ಕ್ಲೈಂಟಿಗೆ ನಾನು ಲೇಟಾಗಿ ಕೊಡ್ತಿದ್ದೆ. 10 days, 20 days, 1 month, 2 month, 3 month, ಒಬ್ಬರಿಗೆ 6 month ಲೇಟಾಗಿ ಕೊಟ್ಟಿದ್ದೀನಿ ನಾನು. ಅದಕ್ಕೆ ಕ್ಲೈಂಟ್ ಎಲ್ಲ ಬೇಜಾರು ಮಾಡ್ಕೋತಾ ಇದ್ರು. ಏನಾಗುತ್ತೆ, ಜಾಸ್ತಿ ಕ್ಲೈಂಟ್ ಬಂದಾಕರೂ ಕಟ್ಟಿಂಗ್ ಮೇಲೆ ಡಿಸೈನ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ಒಂದು, ನಾವು ಮಾಡ್ತೀವಿ ಒಂದು, ಎಲ್ಲ ಬೇರೆ ಥರ ಆಗೋಗುತ್ತೆ. ಅದಕ್ಕಿಂತ ಲಿಮಿಟೆಡ್ ತೊಗೊಂಡು ಅದಕ್ಕೆ ನೀಟಾಗಿ ಕಟ್ಟಿಂಗ್ ಮಾಡಿ ಫಿನಿಶಿಂಗ್ ಮಾಡಿ ಕೊಟ್ಟರೆ ಅದೇ ಬೆಟರ್ ಅಂತ ನಂಗೆ ಅನಿಸುತ್ತೆ. ಅದಕ್ಕೆ ನಾನು ಅಷ್ಟೇ ಲಿಮಿಟಾಗಿ ತೊಗೊಂಡು ಕೊಡ್ತೀನಿ. ಕ್ಲೈಂಟ್ನೂ ಹ್ಯಾಪಿ ಆಗ್ತಾರೆ, ಬೇಗನೂ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಶೇರ್ ಮಾಡೋದ ರೀಸನ್ ಏನಂದ್ರೆ, ಈ ಕಡೆ ನಮ್ಮ ಗಂಡ ಮನೆಯಲ್ಲಿ ಜಾಸ್ತಿ ಮುದ್ದೆ, ಸಾರು, ಸೊಪ್ಸಾರು, ಅನ್ನ ಸಾರು ಆ ಥರ ಊಟ ಮಾಡ್ತಾರೆ. ಬಟ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಈ ಕಡೆ ಅಡುಗೆ ಮಾಡಕ್ ಯಾರಿಗೆ ಬರಲ್ಲ ಜಾಸ್ತಿ. ಈ ಕಡೆ ಇರೋದು ಫ್ರೆಂಡ್ಸ್ ನಂಗೆ ಕೇಳ್ತಾ ಇರ್ತಾರೆ, ಜೋಳದ ರೊಟ್ಟಿ ಹ್ಯಾಂಗ್ ಮಾಡಬೇಕು, ಜೋಳದ ರೊಟ್ಟಿನೇ ನಮಗೆ ಮಾಡೋಕ್ಕೆ ಬರಲ್ಲ, ದಪ್ಪ ಆಗುತ್ತೆ, ಇಲ್ಲಾಂದ್ರೆ ಮುರಿದು ಹೋಗುತ್ತೆ ಅಂತ. ಅವ್ರಿಗೋಸ್ಕರ ನಾನು ಇವತ್ತು ಜೋಳದ ರೊಟ್ಟಿ ಮತ್ತು ಅದ್ರ ಜೊತೆ ಎಣ್ಣೆ ಬದನೆಕಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಎಣ್ಣೆ ಬದನೆಕಾಯಿ ಎಲ್ಲರೂ ಡಿಫ್ರೆಂಟ್ ಟೈಪ್ಸ್ ಮಾಡ್ತಾರೆ. ಎಲ್ಲರದು ರೆಸಿಪಿ ಬೇರೆ ಬೇರೆ ತರ ಇರುತ್ತೆ. ಬಟ್ ನಾ ಮಾಡೋದು ಒಂದು ರೀತಿ ಇದೆ. ಎಣ್ಣೆ ಬದನೆಕಾಯಿ ಹ್ಯಾಂಗ್ ಮಾಡ್ತೀನಿ ಎಣ್ಣೆ ಬದನೆಕಾಯಿ ಅಂತ ಅದು ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತೆ. ನಮ್ಮ ಉತ್ತರ ಕರ್ನಾಟಕದ ಅವರಿಗೆ ಮುದ್ದೆ ಅಂದ್ರೆ ಗೊತ್ತಿಲ್ಲ, ಮುದ್ದೆ ಗೊತ್ತಿದ್ರು ಬಿ ಅವ್ರು ಮುದ್ದೆ ತಿನ್ನಲ್ಲ. ಬಟ್ ಈ ಕಡೆ ಮಂದಿಗೆಲ್ಲ ನಮ್ಮ ಕಡೆಯದು ಜೋಳದ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಅಂದ್ರೆ ತುಂಬ ಇಷ್ಟ ಆಗುತ್ತೆ. ನಾನು ಕೇಳ್ತಾ ಇರ್ತೀನಲ್ಲ, ಅವ್ರು ಅಂತ ಇರ್ತಾರೆ, ನಿಮ್ಮ ಕಡೆ ಇರೋದು ಜೋಳದ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ನಮಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಾನು ಫಸ್ಟ್ ಕಡಲೆ ಬೀಜನ ಹುರ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಬದನೆಕಾಯಿ ವಾಶ್ ಮಾಡಿ ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ಥರ ಬದನೆಕಾಯಿ ಕಟ್ ಮಾಡಬೇಕು. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ. ಬೆಲ್ಲ, ಹುಣಸೆ ಹುಳಿ, ಇಲ್ಲಿ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಪಿಂಕ್ ಸಾಲ್ಟ್, ಧನಿಯಾ ಪೌಡರ್ ಮತ್ತು ಟರ್ಮರಿಕ್ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇಲ್ಲಿ ಧನಿಯಾ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಈ ಥರ ಡ್ರೈ ಮಾಡ್ಲಿಕ್ಕೆ ಸ್ವಲ್ಪ ಬದನೆಕಾಯಿ ಆಚೆ ತೆಗೆದಿಟ್ಕೋಬೇಕು. ಆಮೇಲೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನು ಅಲ್ಲಿ ಬದನೆಕಾಯಿನ ಫ್ರೈ ಮಾಡ್ಕೋತೀನಿ.
ಅಷ್ಟೊತ್ತು ನಾನು ಇಲ್ಲಿ ಕಡಲೆ ಬೀಜ ಮತ್ತು ಡ್ರೈ ಕೊಕೊನಟ್ ಮಿಕ್ಸಿಗೆ ಹಾಕ್ತೀನಿ. ಈ ಥರ ಚೆನ್ನಾಗಿ ರುಬ್ಕೋಬೇಕು. ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ, ಯಾಕಂದರೆ ಬೇಗ ಆಗಬೇಕಂತ. ಇಲ್ಲಿ ನಾನು ಜಾಸ್ತಿ ಫ್ರೈ ಮಾಡ್ತಾಯಿಲ್ಲ, 70% ಅಷ್ಟೇ ಫ್ರೈ ಮಾಡ್ಕೊಂಡು ತೊಗೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಎಣ್ಣೆ ಒಳಗಡೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲೆಲ್ಲ ಮಸಾಲೆನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಆ್ಯಡ್ ಆದಮೇಲೆ ಇಲ್ಲಿ ನಾವು ರುಬ್ಬಿಟ್ಟಿರೋದು ಕಡಲೆ ಬೀಜ ಮತ್ತು ಡ್ರೈ ಕೊಕೊನಟ್ ಅದು ಇಲ್ಲಿ ಆ್ಯಡ್ ಮಾಡಬೇಕು. ಚೆನ್ನಾಗಿದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದ ತಕ್ಷಣ ಆಚೆ ತಗೊಂಡು ಬಿಡಬೇಕಿದು. ಇದು ನೋಡ್ರಿ, ನಾನು ಆಚೆ ತೆಗಿತಾ ಇದ್ದೀನಿ. ಇಲ್ಲೆಲ್ಲ ಬದನೆಕಾಯಿನಾಗೆ ಅದು ಚೆನ್ನಾಗಿ ತುಂಬ್ಕೋಬೇಕು. ಇಲ್ಲಿ ನಾವು ಕೊತ್ತಂಬರಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಬದನೆಕಾಯಿನಾಗ ಹಿಂಗೆ ಫೀಲ್ ಮಾಡಬೇಕೆಲ್ಲ, ಚೆನ್ನಾಗೇ ಫೀಲ್ ಮಾಡಬೇಕು ಅದಕ್ಕೆ. ಅಗೇನ್ ನಾನು ಇಲ್ಲಿ ಎಣ್ಣೆ ಒಳಗಡೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿ ಇದರಲ್ಲಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೋಬೇಕು. ಸ್ವಲ್ಪ ನಾನು ಈರುಳ್ಳಿ ಹಾಕಿದ ಮೇಲೇ ಕರಿಬೇವು ಹಾಕ್ತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ತಾಯಿದ್ದೀನಿ. ಈ ಥರ ರೆಸಿಪಿ ನೀವು ಮನೆಗೆ ಮಾಡ್ಕೊಂಡು ನೋಡ್ರಿ ಗೈಸ್, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಇಲ್ಲಿ ನಾನು ಅದು ಮಿಕ್ಕಿರೋದು ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹುಣಸೆ ಹುಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹಾಟ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬದನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ನಿಮಗೆ ಜೋಳದ ರೊಟ್ಟಿ ಹೆಂಗೆ ಮಾಡ್ತಾರೆ ತೋರಿಸ್ಕೊಡ್ತೀನಿ. ಈ ಥರ ಹಿಟ್ಟು ತೊಗೊಂಡು ಅದರಲ್ಲಿ ಬಿಸಿ ನೀರು ಆ್ಯಡ್ ಮಾಡಬೇಕು. ಇಲ್ಲಿ ಬೆಂಗಳೂರು ಸೈಡ್ ಜೋಳದ ಹಿಟ್ಟು ತುಂಬ ದಪ್ಪ ಬೀಸ್ಕೊಡ್ತಾರೆ, ಅದಕ್ಕೋಸ್ಕರ ಜಿಗಿನೂ ಇರಲ್ಲ. ನಮ್ಮ ಕಡೆ ಅಂದರೆ ಸ್ವಲ್ಪ ಪುಣೆ ಮಹಾರಾಷ್ಟ್ರ ಒಳಗಡೆನೂ ಸ್ವಲ್ಪ ವಿಜಾಪುರ ಸೈಡ್ನೂ ಚೆನ್ನಾಗಿರುತ್ತೆ ಜೋಳದ ಹಿಟ್ಟು. ಬಟ್ ಇಲ್ಲಿ ಬೆಂಗಳೂರು ಸೈಡ್ ಜೋಳದ ಹಿಟ್ಟೆ ಚೆನ್ನಾಗಿ ಸಿಗಲ್ಲ, ಜಿಗಿನೂ ಇರಲ್ಲ, ದಪ್ಪನೂ ಇರುತ್ತೆ. ಅಂದ್ರೂ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀರು ಬಿಸಿ ಇರೋದು ಕಾರಣಕ್ಕೆ ಈ ಥರ ಸ್ಪೂನ್ಲೇ ಮಿಕ್ಸ್ ಮಾಡಬೇಕು.
ಜೋಳದ ರೊಟ್ಟಿ ಮಾಡಬೇಕಂದ್ರೆ ಈ ಥರ ಆ್ಯಕ್ಷನ್ ಮಾಡಲೇಬೇಕು. ರೌಂಡ್ 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 ಈ ಥರ ಅದಕ್ಕೆ ಬಡಿಬೇಕು. ಇಲ್ಲಿ ನಾನು ರೊಟ್ಟಿ ಹೆಂಚಿದ ಮೇಲೆ ಹಾಕ್ತಾ ಇದ್ದೀನಿ. ರೊಟ್ಟಿ ಹೆಂಚಿದ ಮೇಲೆ ಹಾಕಿದ ತಕ್ಷಣ ಬ್ಯಾಕ್ ಸೈಡ್ ಇಲ್ಲಿ ಹಿಂಗೆ ಎಲ್ಲ ಕಡೆ ನೀರು ಹಚ್ಕೋಬೇಕು. ನಾನು ನೀರು ಹಚ್ಚಿದ್ದೀನಿ, ನಿಮ್ಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ಹೆಂಗೆ ಹಚ್ಬೇಕಂತ. ನೀವು ಬಟ್ಟೆಯಲ್ಲೇ ಹಚ್ಚಬಹುದು, ಬಟ್ ನಂಗೆ ರೂಢಿ ಇದೆ, ನಾ ಎಲ್ಲ ಕಡೆ ಕೈಲೇನೆ ಹಚ್ಚಿದ್ದೀನಿ. ನಮ್ಮ ಕಡೆ ಇದಕ್ಕಿಂತ ತುಂಬ ತೆಳುವಾಗೆ ಮಾಡ್ತಾರೆ, ಬಟ್ ಇದು ಹಿಟ್ಟು ಸರಿಯಾಗಿಲ್ಲ ಅಂತ ನಾನು ಅನ್ಕೋತೀನಿ. ನೈಟ್ ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೆಂಗ ಅನಿಸ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆಲ್ಲರಿಗೆ ಬಾಯ್.